ಹಲೋ ಗೈಸ್, ವೆಲ್ಕಮ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಲೊಕೇಶನ್ನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡ್ ಮೊಹಮ್ಮದ್ದು. ಸೊ ಒಳಗಡೆ ಅಲ್ಲೇನೇನು ಕಾಣಿಸ್ತು ನಮ್ಮ ಕಣ್ಣಿಗೆ ಅದನ್ನೆಲ್ಲ ನಿಮಗೆ ತೋರಿಸ್ತೀವಿ, ಯಾವ ಥರ ಕಾಸ್ಟ್ ಇರುತ್ತೆ ಅದೆಲ್ಲ. ಓಕೆ, ಹೋಗೋಣ ಮಚ್ಚ. ಓಕೆ ಫ್ರೆಂಡ್ಸ್, ಬನ್ನಿ ಒಳಗಡೆ ಹೋಗ್ಬಿಟ್ಟು ಮತ್ತೆ ಗಾಯ್ಸ್ ಇಲ್ಲೇನು ನೋಡ್ತಿದ್ದೀರಾ, ನಿಮಗೆ ಎಂಟ್ರೆನ್ಸ್ ಖಂಡಿತ ಇಲ್ಲಿ ವಾಟರ್ ಸ್ಪಾಟ್ ಸಿಗುತ್ತೆ. ಓಕೆನಾ, ಇಲ್ಲಿ ಬಂದಿದೆ ಒಳಗಡೆ ಬಂದಿದ್ದ ತಕ್ಷಣ ನಿಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ. ಬನ್ನಿ ಮತ್ತೆ ಮುಂದೆ ಹೋಗೋಣ, ಇನ್ನೂ ತುಂಬ ಫ್ಲೋರ್ ಇದೆ. ಸೊ ಗೈಸ್, ಎಲ್ಲ ಖುಷಿಯಲ್ಲಿ ಏನೇನಿದೆ ಎಲ್ಲ ಇಲ್ಲಿ ಹೋಗ್ಬೋದು, ತೋರಿಸ್ತಿದ್ದಾರೆ. ಹೋಗೋಣ, ಮುಂದೆ ಹೋಗೋಣ ಬನ್ನಿ. ಸೊ ಬನ್ನಿ ಗಾಯ್ಸ್, ಇಲ್ಲಿ ವ್ಯಾಲೆಂಟೈನ್ಸ್ ದಿನ ಸ್ಪೆಷಲ್ ಆಫರ್ ನಡೀತಿದೆ. ನಿಮ್ಮ ಗರ್ಲ್ ಫ್ರೆಂಡ್ನ ಕರ್ಕೊಂಡ್ಬಂದು ಇಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ನಿಮ್ಮ ನೇಮ್ನ ಬರೆದ್ರೆ ಡೈಮಂಡ್ ರಿಂಗ್ ಎಲ್ಲ ಅವಕಾಶ ಇದೆ. ಸೊ ನೋಡಿ, ಇಲ್ಲಿ ಗೂಗಲಲ್ಲಿ ಬಂದು ಸ್ಕ್ಯಾನ್ ಮಾಡಬೇಕು, ಅಲ್ಲಿ ಲಿಂಕ್ ಬರುತ್ತೆ. ಬಂದಿದ್ದು ಇಲ್ಲಿ ನಿಮ್ಮ ಇಮೇಲ್ ID ಮತ್ತು ಕಾಂಟ್ಯಾಕ್ಟ್ ನಂಬರು, ನೇಮ್ ಹಾಕಿ ಸಬ್ಮಿಟ್ ಹೊಡೆದ್ರೆ ಮುಗೀತು ಅಷ್ಟೇ. ಓಕೆನಾ, ನಾನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಹೊಡಿತೀನಿ. ಫೋನ್ ನಂಬರ್ ಬರ್ಸ್ಕೊಂಡು ಇದನ್ನ ಇದು ಮಾಡ್ತಾರೆ, ಒಂದು ಕಾರ್ಡ್ ಕೊಡ್ತಾರೆ. ಓಕೆನಾ, ಅದೇನಾದರೂ ನೀವು ಗೆದ್ದರೆ ನಿಮಗೆ 5,000 ಡೈಮಂಡ್ ರಿಂಗ್ ಸಿಗುತ್ತೆ. ಬನ್ನಿ, ಇನ್ನೂ ಆಲ್ಟಿದೆ. ಇಲ್ಲಿ ನಿಮ್ಮ ಹುಡುಗಿನ ಕರ್ಕೊಂಡ್ಬಂದು ಫೋಟೋ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಖುಷಿ ಪಡಿಸ್ಬೋದು. ನೋಡಿ, ಕರ್ಕೊಂಬರಂಗಿದೆ, ಕರ್ಕೊಂಬನ್ನಿ. ಇನ್ನೂ ಟೈಮ್ ಫಸ್ಟ್ ಟೈಮ್ ರಿವ್ಯೂ ಮಾಡ್ತಾ ಇರೋದು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಫ್ರೆಂಡ್ H&M ನೋಡ್ಕೊಂಡ್ರೆ ಮುಗೀತು, ನಾನು ಕೊಡಿಸ್ತೀನಿ ಅಂತ ಖುಷಿಯಾಗಿರ್ತಾನೆ. ಆದರೆ ನನ್ನ ಹತ್ರ ದುಡ್ಡಿಲ್ಲ. ಕೊಡ್ತೀನಿ. H&M ಒಳಗಡೆ ಹೋಗೋಣ. ಓಕೆ, ಇಲ್ಲಿ H&M ಟಾಪ್ ಪ್ರೈಸ್ ಫಸ್ಟ್ ಫ್ಲೋರಲ್ಲಿದೆ. ಫಸ್ಟ್ ಫ್ಲೋರಲ್ಲಿ ಹೋಗ್ಬಿಟ್ಟು ನೋಡೋಣ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಈ ಥರದ್ದೊಂದು ತೊಗೊಂಡಿದ್ದೆ 4,000 ರೂಪಾಯಿ, 3 ತಿಂಗಳು ಪೇಮೆಂಟ್ ಆಗ್ತವೆ. ತೊಗೊಂಡಿದ್ದೀವಿ ಒಂದೇ ಒಂದು 4,000 ರೂಪಾಯಿ, 3 ತಿಂಗಳು ಪೇಮೆಂಟು. ತೊಗೊಂಡಿದ್ದೀವಿ. ಬನ್ನಿ, ಇನ್ನೂ ಬೇಜಾನಿದೆ, ತೋರ್ಸೋಣ. ಅಲ್ಲಿ ಕ್ಯಾಪ್ ಇದೆ ತಲೆಗೆ ಹಾಕೊಳ್ಳೋದು. ಬನ್ನಿ ಹೋಗ್ಬಿಟ್ಟು ನೋಡೋಣ ಅದ್ರ ಬೆಲೆ ಎಷ್ಟಿದೆ. ನೀವು ಮಾರ್ಕೆಟ್ಗೆ ಹೋಗ್ಬಿಟ್ರೆ ಬರೀ 20 ರೂಪಾಯಿ 30 ರೂಪಾಯಿ ಎಲ್ಲ ಸಿಕ್ಬಿಡುತ್ತೆ. ಸ್ಟಾರ್ಟಿಂಗ್ ಪ್ರೈಸು ತೋರ್ಸೋತೀನಿ ನೋಡಿ. ಸ್ಟಾರ್ಟಿಂಗ್ ಪ್ರೈಸೇ 1,000 ರೂಪಾಯಿ ಇದೆ ಬರೀ ಒಂದು ಕ್ಯಾಪ್ಗೆ. ನೀವು ಆಚೆಗಡೆ ಹೋದರೆ ಒಂದು ಶರ್ಟು ಪ್ಯಾಂಟ್ ಎಲ್ಲ ಸಿಗ್ತದೆ. ಇದೆಷ್ಟಿದೆ ಗೊತ್ತಾ? 1,200 ರೂಪಾಯಿ 3 ಪೀಸು ಅಂಡರ್ವೇರ್. ಅಲ್ಲೇ ಇಕ್ಬಿಡಪ್ಪ ವಾಪಸ್. ಅಣ್ಣ ಹೆಂಗಿದೆ ಅಣ್ಣ? ಅವಲೇ ಬಂದ್ಬಿಟ್ಟು ನಮ್ಮ ತಮ್ಮಂಗೆ ಇದನ್ನೇ ತೊಗೊಂಡೋಗಿದೆ. 3,700 ರೂಪಾಯಿ. ಎಷ್ಟು ಸ್ಕೂಲ್ಗೆ ಹೋಗಿರೋ ಹುಡುಗನೇ ಈ ಥರದ್ದೆಲ್ಲ ತೊಗೊಂಡು ಅದೇನು ಕಾಸು ಮಾಡ್ತೀವಿ. ಟಿ ಶರ್ಟ್ ಪೇಂಟ್ ಮಾಡ್ತೀವಿ. ಟಿ ಶರ್ಟ್ ಬೆಲೆ ಬಂದುಬಿಟ್ಟು 1,300 ರೂಪಾಯಿ. ಓಕೆನಾ, ಸ್ಟಾರ್ಟಿಂಗ್ ಪ್ರೈಸ್. ಕ್ವಾಲಿಟಿ ಪರವಾಗಿಲ್ಲ. ಜೀನ್ಸ್ ಅಂತ ಈ ಥರ ಪ್ಯಾಂಟ್ಗಳಂದರೆ ನಂಗೆ ತುಂಬ ಇಷ್ಟ. ತೊಗೊಂಡಿದ್ದೀನಿ ಒಂದ್ಸತಿ ಹಾಕ್ಕೊಂಡು. ಕಮೆಂಟಲ್ಲಿ ಕಮೆಂಟ್ ಮಾಡಿ, ಬ್ಯಾಗಿ ಪ್ಯಾಂಟ್ ಹಾಕ್ಕೊಂಡು ನನ್ನ ಲುಕ್ಸ್ ಹೆಂಗಿದೆ ಅಂತ ನೋಡ್ಬೇಕಂದ್ರೆ ನಾನು ಹಾಕ್ಕೊಂಡ್ಬಿಟ್ಟು ತೋರಿಸ್ತೀನಿ. ಅಂದರೆ ಇಲ್ಲಿ ಕೋಟೆ ತೋರಿಸ್ತೀನಿ ಬಂದರೆ. ಈ ಥರ ಕೋಟ್ ತೊಗೊಬೇಕಂತ ಇಲ್ಲಿ ಆಸೆ ಇದೆ. ಆದರೆ ಇದ್ರದ್ದು ರೇಟ್ ನೋಡಿದ್ರೆ 7,000 ರೂಪಾಯಿ. ನನ್ನೆಲ್ಲ ಎಲ್ಲಿದೆ ಅಲ್ಲ. ಓಕೆ, ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ? ಅದೇ ಥರದ್ದು ಇಲ್ಲೊಂದು ಹಾಕಿದ್ದಾರೆ. ಇದು ಅಷ್ಟೇ, ಇದು ಕಡಿಮೆ ಇದೆ. ಅಲ್ಲಿ 1,000 ರೂಪಾಯಿ ಇತ್ತು, ಇಲ್ಲಿ 800 ರೂಪಾಯಿ. ಅಲ್ಲಿಂದ ಇಲ್ಲಿಗೆ 200 ರೂಪಾಯಿ ತೊಗೊಂಡಿದ್ದೆ ನೀನು. ನೆಕ್ಸ್ಟ್ ಬ್ಲಾಗಲ್ಲಿ ಬ್ಯಾಗಿ ಪ್ಯಾಂಟು ಮತ್ತು ಈ ಥರದ್ದು 2 ಹಾಕ್ಕೊಂಡು ತೋರಿಸ್ತೀವಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ತೊಗೊಂಡು ಅದಕ್ಕೆ ಮ್ಯಾಚಿಂಗ್ ಆಗಿರೋ ಒಂದು ಪ್ಯಾಂಟ್ ನೋಡಿದ್ದೆ. ಇಲ್ಲಿದೆ ನೋಡಿ, ಇದನ್ನೇ ನಾನು ಅದ್ರ ಜೊತೆಗೆ ಬುಕ್ ಮಾಡ್ಕೊಂಡಿದ್ದು. ಸೊ ಇದ್ರ ಬೆಲೆ ಬಂದು 2,700 ರೂಪಾಯಿ. ಲೈಫ್ ಏನು ಬೋರಿಂಗ್ ಇಲ್ಲ, ನಾವು ಬಡವ್ರು ಅಷ್ಟೇ. ಇಲ್ಲೆಲ್ಲ ಬಂದರೆ ಎಷ್ಟು ಎಂಜಾಯ್ ಮಾಡ್ಬೋದು ಗೊತ್ತಾ? ಬಟ್ಟೆ ಹಾಕ್ಕೊಂಡು ಒಳ್ಳೊಳ್ಳೆ ಜಾಗ ಸುತ್ತಾ ಇದೆ. ಲೈಫ್ ಬೇರೆ ಲೆವೆಲ್ ಆಗಿ
ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಟ್ಟಿದವರೆಲ್ಲ ಇರ್ತಾರ ಬೆಳ್ಳಗೆ. ಜೋಗಿ ಪಡೆದಿದ್ದ ಜೋಗಿಗೆ, ಯೋಗಿ ಪಡೆದಿದ್ದ ಯೋಗಿ. ಶಾಪಿಂಗ್ ಬ್ಯಾಗ್ ಅಂತ ನೇಮ್ ಹಾಕಿದ್ದಾರೆ. ಈ ಬ್ಯಾಗ್ ಇಟ್ಕೊಂಡು ಶಾಪಿಂಗ್ ಮಾಡೋದು, ಬಟ್ಟೆ ಇಟ್ಕೊಂಡೆಲ್ಲ ಇದ್ರಲ್ಲಿ ಹಾಕೊಂಡು ಹೋಗ್ಬೇಕು. ಆದರೆ ಫ್ರೀ ಅಂತೂ ಇರಲ್ಲ, ಪಕ್ಕ ಒಂದು 3 ರೂಪಾಯಿ ಇಟ್ಟಿರ್ತಾರೆ. ಇಲ್ಲ, ಇದು ಬ್ಯಾಗ್ ಅಲ್ಲೇ ವಾಪಸ್ ಇಸ್ಕೊಂಡು ವಾಪಸ್ ಇಸ್ಕೊಂಡು ಇಲ್ಲೇ ಕ್ಲಾಸ್ ಇದೆ, ಬನ್ನಿ ಕೂಲಿಂಗ್ ಕ್ಲಾಸ್ ಚೆಕ್ ಮಾಡೋಣ. ಗೈಸ್, ಇದು ಯಾವುದೋ ಸ್ಟೆಚ್ಸು. ಇನ್ನು ಹಾಕ್ಕೊಳ್ಳೋಣ, ನೋಡೋಣ. ಹಾಕ್ಕೊಳ್ಳೋಕ್ಕೆಲ್ಲ ಏನು ಕಾಸು ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಇದ್ರದ್ದು ಬೆಲೆ ಬಂದು 800 ರೂಪಾಯಿ. ಓಕೆನಾ? ಬೈ ಮಾಡೋಂಗಿದ್ರೆ ಬಂದು ಬನ್ನಿ. ನೆಕ್ಸ್ಟು ಝಾರಾಗೆ ಹೋಗೋಣ. ಝಾರಾದಲ್ಲಿ ಇನ್ನೂ ಕಾಸ್ಟ್ಲಿ ಎಷ್ಟು ಈ ಥರ ಇನ್ನೂ ಬೇಜಾನಿದ್ದಾವೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಆದರೆ ನಾನು ಪ್ರಿಫರ್ ಮಾಡೋದು ಮಾತ್ರ H&M ಒಳ್ಳೆ ಕ್ವಾಲಿಟಿ. ನನ್ನ ಫೇವ್ರೇಟ್ ಬ್ರ್ಯಾಂಡ್ ಕೊಟ್ಟೆ. ಅದು ಇದು ಏನೇನೋ ಇದೆ. ನಿಮ್ಮ ಮನೆಗೆ ಸೋಫಾ ಬೇಕಂದ್ರೆ ಇಲ್ಲಿ ಬಂದು ತೊಗೊಂಡೋಗ್ಬಿಡಿ. ನಿಮ್ಮ ಮನೆ ಮಾರ್ಬಿಟ್ಟು ಸೋಫಾ ತೊಗೊಂಡೋಗಿ ಅಷ್ಟೇ. ಇಲ್ಲಿ ತೋರಿಸಿ, ಇಲ್ಲಿ ನೋಡಿ ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ. ಕೆಳಗಡೆ ಹೋಂಡಾ ಸಿವಿಕ್ ಕಾರ್ ಡಿಸ್ಪ್ಲೇ ಇದೆ. ಎಲ್ಲ ಫುಲ್ ಅಫಿಷಿಯಲ್ ಆಗಿ ಬಂದಿದ್ದಾರೆ. ನಾವಷ್ಟೇ ಈ ಥರ ಒಳ್ಳೆ ಲೋ ಕ್ಲಾಸ್ ಥರ ಬಂದಿದ್ದೀವಿ. ದಾರ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇದೆ. ಮತ್ತೆ ಇದೆ ನೋಡಿ, ದಾರ ಇದು ಇಲ್ಲ ಅನ್ಸುತ್ತೆ. ಇಲ್ಲಿ ಹಾಕಿದ್ದಾರೆ ಬರೀ H&M ಮತ್ತು ಲೈಫ್ ಟೈಮ್, ಬರೀ ಈ ಥರ ಇದೆ. ಲೇ ಕಾಸಿಲ್ಲ ಸುಮ್ಮನೆ. ದಾರ ಓಕೆ ದಾರ ದಾರ ಒಳ್ಳೆ ಇಲ್ಲಿದೆ ಮಾತ್ರ. ಬಂದು ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಫೋಟೋಗ್ರಾಫಿ ಬನ್ನಿ. ಏನಾದರೂ ಇಲ್ಲಿ ಅಂಗಡಿಗೆ ಹೋದ್ರು ಮುಗೀತು ನಿಮ್ಮ ಕತೆ. ನಿಮ್ಮ ಮನೆಯವ್ರನ್ನ ಕರ್ಕೊಂಡ್ಬಂದು ಒಳ್ಳೆ ಫೋಟೋಗ್ರಾಫಿ ಮಾಡ್ಬೋದು. ಆದರೆ ನಿಮ್ಮ ಮನೆಯವ್ರು ಬಂದರೆ ನಿಮ್ಮ ಮನೆ ಆಸ್ತಿ ಎಲ್ಲ ಇಲ್ಲೇ ಕೊಟ್ಬಿಟ್ಟು ಇವ್ರು ಮಾಡ್ಬಿಟ್ಟು ಹೋಗ್ಬೋದು ಅಷ್ಟು ಸಾಕು. ದಾರ ಇಷ್ಟು ದಿವಸ ಕ್ಲೋಸ್ ಇತ್ತು, ಇವಾಗ ನಾವು ವಿಡಿಯೋ ಮಾಡ್ತಿದ್ದೀವಿ ಅಂದರೆ ಓಪನ್ ಮಾಡಿರ್ಬೇಕು. ದಾರದಲ್ಲಿ ಇನ್ನೂ ಒಂದು ಏನು ಪ್ರಾಬ್ಲಮ್ ಅಂದರೆ ಕಸ್ಟಮರ್ ಕೇರ್ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಬೇಕಾಗುತ್ತೆ ದಾರದಲ್ಲಿ ನೋಡ್ತಿದ್ದೀರಾ. ಅಲ್ಲಿಂದ ಇಲ್ಲಿವರೆಗೂ ಬರೀ ದಾರದೇ ಇದೆ. ಓಕೆನಾ? ಹೊರಗಡೆ ಬರ್ತಿದ್ದಂಗೆ ಒಂದು ಪ್ರೀಮಿಯಂ ಫೀಲ್ ಆಗ್ತಿದೆ. ಚೆನ್ನಾಗಿದೆ. $600 ಇನ್ನೊಂದು ಡಿಫ್ರೆನ್ಸ್ ಬ್ಯಾಗ್ ಇದೆ. ಆಫ್ಟರ್ ಒಂದು ಬ್ಯಾಗಿಗೆ 5,950 ರೂಪಾಯಿ. ಡಿಸ್ಕೌಂಟ್ ಏನು ಇರಲ್ಲ, ಕಡಿಮೆ ಮಾಡೋದು ಯಾವ ರೇಟ್ ಥರ ಇದೆ. ಆದರೆ ಇದಕ್ಕೆ ಬೆಲೆ ಎಷ್ಟು ಗೊತ್ತಾ? 3,550 ರೂಪಾಯಿ. ದಾರದಲ್ಲಿ ಏನೂ ಇಲ್ಲ. ಲೆದರ್ ಜಾಕೆಟ್ ನೋಡ್ತಿಲ್ಲ, ಲೆದರ್ ಜಾಕೆಟ್ ಮುಟ್ಟಿದಂಗೆ ಫುಲ್ಲು AC ಆನ್ ಮಾಡಿದಾರಲ್ಲ, ಒಂಥರ ಮಸ್ತ್ ಫೀಲ್ ಆಗ್ತಿದೆ ಟಚ್ ಮಾಡ್ತಿದ್ದಂಗೆ. ಬನ್ನಿ, ರೇಟ್ ಸಿಕ್ತು ಕೊನೆಗೂ. ಇದ್ರದ್ದು ಲೆದರ್ದು ಜಾಕೆಟ್ ಬೆಲೆ ಬಂದು 7,550 ರೂಪಾಯಿ. ಆರಾಮಾಗಿ ಒಂದು ಯಾವುದಾದ್ರು ಸೆಕೆಂಡ್ ಸ್ಕೂಟಿನೇ ಬಂದು ನಿಮ್ಮದೇ ಫ್ಯಾಮಿಲಿನ ಕರ್ಕೊಂಡು ಹೋಗೋದು. ಬನ್ನಿ, ಶೂ ಇದೆ, ಶೂ ತೋರಿಸ್ತೀನಿ ಬನ್ನಿ. ಶೂ ಸಿಕ್ಕಾಪಟ್ಟೆ ಕಾಸ್ಟು. ಶೂ ನೋಡ್ತಿದ್ದೀರಾ, ವೈಟ್ ಕಲರ್ದು 7,890 ರೂಪಾಯಿ. ಇಲ್ಲಿ ನೋಡಿ ಫ್ರೆಂಡ್ಸ್, 3,200. ಯಾವುದೋ ಸ್ಕೂಲ್ಗೆ ಹಾಕೊಂಡು ಶೂ ಥರ ಐತೆ. 3,500. ನಮ್ಗಿಂತ ಕಾಸ್ಟು ಜಾಸ್ತಿ ಅಂದರೆ ಝಾರಾ, ಹೆವಿ ಕಾಸ್ಟ್ಲಿ. ಸರ್ಕಾರ ಇಷ್ಟ ಆಯ್ತು. ಚೆನ್ನಾಗಿ 8,000 ಬ್ರೋ. ಇದು 8,000 ಕಾಣಿಸ್ತಿದ್ಯಾ? 7,500 ಮಾತೆತ್ತಿದ್ರೆ ಸಾಕು, ಬರೀ 1,000 ಗಟ್ಟಲಲ್ಲಿ. ಖರ್ಚಿಪ್ ಬೆಲೆ ಕೇಳಿದ್ರೆ ಓನ್ಲಿ ಬರೀ ಖರ್ಚಿಪ್ಗೆ 1,250 ರೂಪಾಯಿ. ಒಂದು ಖರ್ಚಿಪ್ ಅಷ್ಟೇ, ಬೇರೆ ಏನಿಲ್ಲ. ಇದ್ರ ಮೂಗು ಒರೆಸ್ಕೊಬೇಕಾ, ಬೇರೆ ಒರೆಸ್ಕೊಬೇಕಾ? ಸ್ವೆಟ್ರ್ ಇದ್ದಂಗೆ ಐತೆ. ಇದೆಲ್ಲ ಊರ ಕಡೆ ಫ್ರೀಯಾಗೆ ಕೊಟ್ಬಿಡ್ತಾರೆ ಅಜ್ಜಂದಿರು ಹಾಕೊಂಡು. ಇದು ಯಾವುದೋ ಒಳ್ಳೆ ಗೋಣಿ ಚೀಲ ಇದೆ. ನೋಡಿ, ಗೋಣಿ ಚೀಲದ ಬೆಲೆ ಎಷ್ಟು? 8,000. ಇದ್ರ ಬೆಲೆ 8,000 ಈ ಗೋಣಿ ಚೀಲ. ಇದು ಯಾವುದೋ ಸ್ಪೋರ್ಟ್ಸ್ ಜಾಕೆಟ್ ಇದೆ, ಇದ್ರ ಬೆಲೆ ನೋಡ್ತೀರಾ?
ಈ ಜಾಕೆಟ್ ಬೆಲೆ 6000. ಚಡ್ಡಿ ಬೆಲೆಗೆ ನೋಡ್ತೀರಾ, ಚಡ್ಡಿ ಬೆಲೆನೇ ಹಾಕ್ತೀನಿ. ಮಚ್ಚ ನೀನೊಂದು ತಿಂಗಳು ನಾನೊಂದು ತಿಂಗಳು ಪೇಮೆಂಟ್ ಹಾಕಿ ಚಡ್ಡಿ ಇಸ್ಕೊಂಡು ನೀನೊಂದು ಕಾಲು ಹಾಕು ನಾನೊಂದು ಕಾಲು ಹಾಕು ಇಬ್ಬರು ನೋಡಿ ಫ್ರೆಂಡ್ಸ್, ಒಂದು ಚಡ್ಡಿಗೆ ನಾವಿಬ್ರು ಕೂಡ ಇಸ್ಕೊಳಕ್ಕಾಗಲ್ಲ. ಚಪ್ಪಲಿ ಕೂಡ ಚಪ್ಪಲಿ ಬೆಲೆ ಫ್ರೆಂಡ್ಸ್ 2590 ರೂಪಾಯಿ ಇದೆ ಒಂದು ಚಪ್ಪಲಿ ಬೆಲೆ. ವೆಯ್ಟ್ಲೆಸ್, ಏನು ವೆಯ್ಟೇ ಇಲ್ಲ. ಯಾವುದೋ ಬಾಕ್ಸ್ ಇದೆ, ಬಾಕ್ಸ್ ಯಾರು ಬರ್ತಿಲ್ಲ ಕಸ್ಟಮರ್ ಇಷ್ಟೊತ್ತಾದ್ರೂ. ಏನು ಪ್ರಾಬ್ಲಮ್ ಇಲ್ಲ. ಓ ಸ್ಪೆಕ್ಸ್ ಇದೆ, ಪರವಾಗಿಲ್ಲ, ಪ್ರೀಮಿಯಂ ಕ್ವಾಲಿಟಿ ಇದೆ. ಇದ್ರದ್ದು ಆಸ್ತಿ ಪತ್ರ ನೋಡಿ ಎಷ್ಟು ದೊಡ್ಡದು. ಮನೆ ಪತ್ರ ಎಷ್ಟು ದೊಡ್ಡದಿರಲ್ಲ, ಆಸ್ತಿ ಪತ್ರ ಇದೆ. ಪರವಾಗಿಲ್ಲ, ಪ್ರೀಮಿಯಂ ಆಗಿದೆ ಫ್ರೆಂಡ್ಸ್. ಆದರೆ ಗ್ಲಾಸ್ ಹಾಕೊಂಡು ನೋಡೋಣ ಒಂದು ಸ್ವಲ್ಪ. ಹೀಗೆ ನಾನೊಂದು ಹಾಕ್ಕೊಂತೀನಿ, ಹಿಂಗೆ ಒಂದು ಫೋಟೋ. ಇದ್ರದ್ದು ಕಾಸ್ಟ್ ಎಷ್ಟು ಗೊತ್ತಾ ನಿಮಗೆ? 49.95 ಯೂರೋಸು. ಬನ್ನಿ ಇದಕ್ಕಿದ್ದಾರೆ 49.95. ಬನ್ನಿ ಎಷ್ಟಾಗುತ್ತೆ ಅಂತ ಚೆಕ್ ಮಾಡೋಣ. 49.95 4524 ರೂಪಾಯಿ. ಅಲ್ಲೇ ಮಡಚಿ ವಾಪಸ್ ಅವ್ರಿಗೆ ಇಟ್ಬಿಡಪ್ಪ. ಅದು ಹೆಂಗಿತ್ತು ಹಂಗೆ. ಡ್ಯಾಮೇಜ್ ಆಗಿರೋ ಪೀಸ್ ಆಫ್ ರೇಟ್ ಮಾಡ್ತಿದ್ದಾರೆ. ಆಫರ್ 80% ಡಿಸ್ಕೌಂಟ್ ಡ್ಯಾಮೇಜ್ ಆಗಿರೋ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ. ನೋಡಿ ಈ ಥರ ಡ್ಯಾಮೇಜ್ ಆಗಿರುತ್ತೆ. 80% ಆಫ್. 80% ಆಫ್. ಎಷ್ಟಿದೆ ಗೊತ್ತಾ? 3000 ಇದೆ. 80% ಆಫ್ ಡಿಸ್ಕೌಂಟ್ ಕೊಡ್ತಾರೆ. ಡ್ಯಾಮೇಜ್ ಆಗಿತ್ತು. ನನಗೊಂದು ಬೇಕಿತ್ತು. ಇಲ್ಲಿ ನೋಡಿ, ಶೂ ಬೆಲೆ 6000. ಒಂದು ಶೂ ಬೆಲೆ 6000. ಒಂದಲ್ಲ ಎರಡು ಶೂ ಬೆಲೆ 6000. ವೀಡಿಯೋಗ್ರಾಫರ್ ಯಾರಂತ ಗೊತ್ತಾಗಬೇಕಾ? ಬಗ್ಗೆ ಯಾರಪ್ಪ ವೀಡಿಯೋಗ್ರಾಫರ್? ಒಳ್ಳೆ ಫ್ರೆಂಡ್ಸ್, ನಾವು ವೀಡಿಯೋಗ್ರಾಫರು. ಆ ಸೈಡ್ ನೋಡಿ ಹೆಂಗಿರ್ತಾರೆ. ನಾಚಿಕೆ ಹಿಂಗ್ ಕ್ಯಾಮ್ರಾ ಮಾಡಲ್ಲ ಮುಂದೆ ನೀನು. ಬರೋಕ್ಕೆ. ನಾಚಿಕೆ ಸ್ವಲ್ಪ ಹುಡುಗನಿಗೆ. ಇವನೇ ವೀಡಿಯೋಗ್ರಾಫರು. ಇಷ್ಟೊತ್ತವರೆಗೂ ವೀಡಿಯೋ ಮಾಡಿದ್ದಾನೆ. ಇನ್ನೂ ಇದೆ ಟಾಸ್ಕು. ಲಾಸ್ಟಲ್ಲಿ ಒಂದು 2950 ರೂಪಾಯಿ ಒಂದು ಬೆಲ್ಟಿಗೆ. ಇದೆಲ್ಲ ಸ್ಕೂಲಿಗೆ ರಜೆ ಆಗ್ತಿರ್ತಾರೆ ಗೊತ್ತಾ, ಅವ್ರ ಮನೇಲಿ ಯೂಸ್ ಆಗುತ್ತೆ. ಯಾಕಂದರೆ ಚೆನ್ನಾಗಿ ಹೊಡಿಬೋದು. ಇದೆ ಬನ್ನಿ, ಅವಾಗಲೇ H&M ಅಲ್ಲಿ ನೋಡಿದ್ವಿ ಎಷ್ಟು ಕಾಸ್ಟ್ ಇದೆ ಅಂತ ಕ್ಯಾಪ್ದು. ಇಲ್ಲಿ ದಾರದಲ್ಲಿ ನೋಡೋಣ ಎಷ್ಟಿದೆ ಕಾಸ್ಟ್. ನೋಡ್ತಿದ್ದೀರಾ, ಒಂದು ಕ್ಯಾಪ್ನ ಬೆಲೆ 15.95 ಯೂರೋ. ಇಲ್ಲಿ ನೋಡಿ 15.95 ಯೂರೋಪ್ಸ್ ಅಂದರೆ 1500 ರೂಪಾಯಿ. H&Mಗಿಂತ ಕಾಸ್ಟ್ ಜಾಸ್ತಿ ಆಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ನೋಡಿ 2350 ರೂಪಾಯಿ. ಇದು ಅದಕ್ಕಿಂತ ಜಾಸ್ತಿ. ಇದು ಹೆಂಗಿದೆ guys? ಚೆನ್ನಾಗಿದೆ ಅಲ್ಲ? ನಾನೊಂದು ಹಾಕೊತೀನಿ, ಕಮೆಂಟ್ ಮಾಡಿ ಹೆಂಗಿದೆ ಅಂತ. ಹಂಗೆ ಫೋಟೋ ತೆಗ. ಒಂದು ನಿಮಿಷ. ಸಾಕು. ಇಲ್ಲಿ ಬನ್ನಿ. ನೋಡಿ ಪಳ 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 ಹೊಳಿತೈತಿ ಶೂ. ಒಳ್ಳೆ 5590. ಇದೇ ಫ್ರೆಂಡ್ಸ್, ನಮ್ಮ ಟೀಮು ವೀಡಿಯೋ ಮಾಡೋಕ್ಕೆ ಬಂದಿದ್ದೀವಿ ಒಂದು ಮಾಲತ್ ವಿಷಯಕ್ಕೆ. ಬಟ್ ಆದರೆ ಇನ್ನೂ ಸ್ವಲ್ಪ ಓಪನ್ ಆಗಿಲ್ಲ. ಇವಾಗ ಓಪನ್ನು ಇನ್ನೂ ಆಗ್ತಿದೆ ಓಪನ್ನು. ಸೊ ಹಾಯ್ ಮಾಡೋ. ಇವನು ವೀಡಿಯೋಗ್ರಾಫರು, ಇವನು ನಾನು ರಿವ್ಯೂ ಮಾಡೋರು. ಅವನು ವೀಡಿಯೋಗ್ರಾಫರ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಓಕೆನಾ? ಕೈ ತೊಳೆಯೋಕ್ಕೆ ಆಟೋಮೆಟಿಕ್. ಸುಮ್ಮನೆ ನೋಡಿ, ಇಲ್ಲಿ ಕೈ ತೊಗೊಂಡೋದ್ರೆ ಸಾಕು, ಆಟೋಮೆಟಿಕ್ಕಾಗಿ ನೀರು ಬರುತ್ತೆ. ಏನು ಆನ್ ಮಾಡೋಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇದರೊಳಗಡೆ ತೊಗೊಂಡೋಗಿ ನೀವು ಕೈ ಇಟ್ಟಿದ್ರೆ ಮುಗಿದು ಅಷ್ಟೇ. ಅದು ಆನ್ ಆಗೋದು ನೀವು ಕೈ ಮತ್ತೆ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ನೀರು ಕುಡಿತಾನೆ. ಇವಾಗ ನೀರು ಕುಡಿಯೋದು ನೋಡ್ಬಿಟ್ರೆ ನೀವು ಕಳೆದೋಗ್ಬಿಡ್ತೀರ. ಕುಡಿಯೋ ನೀರು ಕುಡಿಯೋದು ನೋಡಿ ಫ್ರೆಂಡ್ಸ್. ಇಲ್ಲಿ ಪ್ರೆಸ್ ಮಾಡಬೇಕು. ನೀರು ಕುಡಿಯೋದು ಇಲ್ಲಿ ಫಸ್ಟ್ ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ಬೈಟ್ ಬರೀ ಸಾರ ಮತ್ತು H&M ಇದು ಮಾತ್ರ ರಿವ್ಯೂ ಮಾಡಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು ರಿವ್ಯೂ ಮಾಡ್ತೀವಿ. ಪಾರ್ಟ್ 2 ಬೇಕಂದರೆ ಕಮೆಂಟ್ ಮಾಡಿ. ಓಕೆನಾ? ಇವಾಗ ಪ್ರೀಸ್ಟ್ ಟ್ರಾನ್ಸಾಕ್ಷನ್ ಚಪ್ಪಾಳೆ ಹೊಡೆದ್ಬಿಟ್ಟು ಆಚೆ ಹೋಗೋಣ. ಗೈಸ್, ಇವೆಲ್ಲ ರಿವ್ಯೂ ಮಾಡಿದ್ದೀವಿ, H&M ಮತ್ತು ಸಾರನ. ಸೊ ಮತ್ತೆ ಇನ್ನೂ ಬೇರೆ ನಿಮ್ಗೆ ಏನಾದರೂ ರಿವ್ಯೂ ಮಾಡಬೇಕಂತ ಅನಿಸಿದ್ರೆ ನಮಗೆ ಕಮೆಂಟ್ ಮಾಡಿ, ನಾವು ರಿವ್ಯೂ ಮಾಡ್ತೀವಿ. ಓಕೆನಾ? ಸೊ ಟೈಮ್ ಆಯ್ತು ಆಲ್ರೆಡಿ. ಸರಿ, ಹೋಗ್ತೀವಿ. ಬಾಯ್. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.